ಅದು 1830 ಏಪ್ರಿಲ್ 8. ಖಾನಾಪುರ ಹತ್ತಿರ ಕಾರ್ಯಾಚರಣೆ ನಂತರ ರಾಯಣ್ಣ ಕಾಡಿನ ಮಧ್ಯದಲ್ಲಿ ಹರಿಯುತ್ತಿದ್ದ ನದಿಯಲ್ಲಿ ತನ್ನ ರಕ್ತಸಿಕ್ತವಾದ ಖಡ್ಗವನ್ನು ತೊಳೆದು ಸ್ನಾನ ಮಾಡಲು ತಯಾರಾಗಿದ್ದರು. ಆ ವೇಳೆ ರಾಯಣ್ಣನ ಜೊತೆ ಇದ್ದವನು ಲಕ್ಷ್ಮಣ. ಪೂರ್ವ ನಿಯೋಜಿತಂತೆ ಅಲ್ಲಿ ರಾಯಣ್ಣನ ಆಪ್ತರಾರರು ಬಾರದಂತೆ ಮಾಡಲಾಗಿತ್ತು. ರಾಯಣ್ಣ ತನ್ನ ಕತ್ತಿಯನ್ನು ಬಾಯಲ್ಲಿ ಕಚ್ಚಿಕೊಂಡು ಈಜುವುದನ್ನು ನೋಡಿದ ಲಕ್ಷ್ಮಣ ರಾಯಣ್ಣನ ಖಡ್ಗವನ್ನು ಉಪಾಯದಿಂದ ತನ್ನ ಕಡೆ ಪಡೆದುಕೊಂಡು ನಿರಾಯುಧ ಆಗುವಂತೆ ಮಾಡಿಬಿಟ್ಟನು. ರಾಯಣ್ಣ ನೀರಿನಲ್ಲಿ ಈಜುತ್ತಾ ಮುಂದೆ ಸಾಗಿದಾಗ ಮೊದಲೇ ನೀರಿನಲ್ಲಿ ಅವಿತುಕೊಂಡಿದ್ದ ರಾಯಣ್ಣನ ವಿರೋಧಿಗಳಾದಂತಹ ಲಿಂಗನಗೌಡ ಹಾಗೂ ಹುಸೇನ್ ಸಾಬಾ ಅನುಯಾಯಿಗಳು ಒಮ್ಮೆಲೆ ರಾಯಣ್ಣನ ಮೇಲೆ ಮುಗಿಬಿದ್ದರು. ಈ ವೇಳೆ ಲಕ್ಷ್ಮಣ ರಾಯಣ್ಣನ ಆಯುಧದೊಂದಿಗೆ ಪರಾರಿಯಾಗುತ್ತಾನೆ. ತನ್ನ ಖಡ್ಗ ತನ್ನ ಜೊತೆ ಇಲ್ಲದಿದ್ದರೂ ವಂಚಕರೊಂದಿಗೆ ದಿಟ್ಟತನದಿಂದ ಒಬ್ಬಂಟಿಯಾಗಿ ರಾಯಣ್ಣ ಹೋರಾಡುತ್ತಾರೆ. ಲಿಂಗನಗೌಡ ಮತ್ತಷ್ಟು ಜನರೊಂದಿಗೆ ಅಲ್ಲಿಗೆ ಬಂದು ಬಲೆ ಹಾಕಿ ರಾಯಣ್ಣನನ್ನು ಸೆರೆ ಹಿಡಿಯುತ್ತಾನೆ. ಬಂಧಿತ ರಾಯಣ್ಣನನ್ನು ಧಾರವಾಡದ ಜೈಲಿಗೆ ಕಳಿಸಲಾಗುತ್ತದೆ. ಹೀಗೆ ರಾಯಣ್ಣನನ್ನ ಮೋಸದಿಂದ ಅವನ ಆಪ್ತರೇ ಅವನನ್ನು ಹಿಡಿದುಕೊಡುತ್ತಾರೆ. ಆದರೆ ಮುಂದೇನಾಯಿತು? ನಿಜಕ್ಕೂ ಮೈ ನಡುಗಿಸುವಂತಹ ಹಾಗೂ ರೋಮಗಳಲ್ಲಿ ರೋಮಾಂಚನ ಹುಟ್ಟಿಸುವಂತಹ ಸಂಗತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹೇಳಕ್ಕೆ ಹೋಗ್ತಾ ಇದ್ದೀರಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ನಿಜಕ್ಕೂ ರಾಯಣ್ಣನ ಭಕ್ತರಾಗಿದ್ದರೆ ಮೊದಲು ಕಮೆಂಟ್ ಬಾಕ್ಸಲ್ಲಿ ಜೈ ರಾಯಣ್ಣ ಎಂದು ಸಂಬೋಧಿಸಿ. ಆಮೇಲೆ ಈ ಆದರೆ ನಿಮ್ಮ ಈ ಫೋಕಸ್ ತಂಡ ರಾಯಣ್ಣನ ಆ ವೀರಗಾಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಆ ವೀರ ಸಂಗೊಳ್ಳಿ ರಾಯಣ್ಣನ ಹುಟ್ಟು, ಸಾವು ಹಾಗೂ ಇತರ ರೋಚಕ ಹಾಗೂ ರೋಮಾಂಚನಕಾರಿ ಹುಟ್ಟಿಸುವ ಸಂಗತಿಗಳನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಬ್ರಿಟಿಷರ ವಿರುದ್ಧ ರಣ ಕಹಳೆ ಊದಿದ ಚೆನ್ನಮ್ಮನಿಗೆ ಬಲಗೈ ಭಂಟನಾಗಿದ್ದ ನಿಂತಿದ್ದು ಅದೇ ಸಂಗೊಳ್ಳಿ ರಾಯಣ್ಣ. 1824ರಲ್ಲಿ ದತ್ತು ಪುತ್ರನಿಗೆ ಹಕ್ಕಿಲ್ಲ ಎಂಬ ಬ್ರಿಟಿಷ್ ನೀತಿ ವಿರೋಧಿಸಿ ಕಿತ್ತೂರು ಸಂಸ್ಥಾನ ಸಿಡಿದೆದ್ದಾಗ ಅವರ ವಿರುದ್ಧ ಯುದ್ಧ ಸಾರಿದ ಕೀರ್ತಿ ಕಿತ್ತೂರು ಸಂಸ್ಥಾನದ್ದು ಹಾಗೂ ರಾಣಿ ಚೆನ್ನಮ್ಮನದ್ದು. ಆ ರಾಣಿ ಚೆನ್ನಮ್ಮನ ಬಲಗೈ ಭಂಟನೇ ಈ ಸಂಗೊಳ್ಳಿಯ ರಾಯಣ್ಣ. ಮೊದಲ ಯುದ್ಧದಲ್ಲಿ ಕಿತ್ತೂರು ಗೆದ್ದು ಬ್ರಿಟಿಷ್ ಅಧಿಕಾರಿ ಥ್ಯಾಕ್ರೆಯನ್ನು ಬಲೆ ಪಡೆದ ಕಿತ್ತೂರು ಸಂಸ್ಥಾನ ನಂತರದ ಕಾಲದಲ್ಲಿ ತಮ್ಮವರ ಕುಟಿಲ ನೀತಿ ಹಾಗೂ ದ್ರೋಹದಿಂದ ಸೋಲು ಉಣ್ಣಬೇಕಾಗುತ್ತದೆ. ಸ್ನೇಹಿತರೆ, ರಾಣಿ ಚೆನ್ನಮ್ಮ ಮತ್ತು ಬಲಗೈ ಭಂಟ ರಾಯಣ್ಣ ಸೆರೆಯಾಳಾಗುತ್ತಾರೆ. ಬೈಲಹೊಂಗಲ ಕೋಟೆಯ ಸೆರೆಮನೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಕೊನೆಯ ಉಸಿರು ಎಳೆಯುತ್ತಾಳೆ. ಆದರೆ ಸಂಗೊಳ್ಳಿ ರಾಯಣ್ಣ ಇಲ್ಲಿಗೆ ನಿಲ್ಲುವುದಿಲ್ಲ ಸ್ನೇಹಿತರೆ. ಬ್ರಿಟಿಷರ ವಿರುದ್ಧ ತನ್ನ ಸ್ನೇಹಿತರ ಜೊತೆ ತನ್ನ ಸೈನ್ಯದೊಂದಿಗೆ ಬಂಡಾಯ ಏಳುತ್ತಾನೆ. ಬ್ರಿಟಿಷ್ ಕಚೇರಿ ಖಜಾನೆ ಲೂಟಿ ಮಾಡಿ ತನ್ನ ಸೈನ್ಯವನ್ನು ಬಲಪಡಿಸಿಕೊಳ್ಳುತ್ತಾ ಸಾಗಿದ ರಾಯಣ್ಣನನ್ನು ಸೋಲಿಸಲು ಬ್ರಿಟಿಷ್ ಅಧಿಕಾರಿಗಳಿಗೆ ಸಾಧ್ಯವೇ ಆಗುವುದಿಲ್ಲ. ಆತನ ಗೋರಿಲ್ಲಾ ಮಾದರಿಯ ಯುದ್ಧ ತಂತ್ರಕ್ಕೆ ಬ್ರಿಟಿಷರು ಕಂಗಾಲಾಗಿ ಹೋಗಿದ್ದರು ಸ್ನೇಹಿತರೆ. ಆದರೆ ಕೊನೆಗೆ ಆತನ ಆಪ್ತರ ನೆರವನ್ನು ಪಡೆದ ಬ್ರಿಟಿಷರು ಆತನನ್ನು ಅಳ್ನಾವರ ಸಮೀಪದ ಡೋರಿ ಹಳ್ಳದಲ್ಲಿ ನಿರಾಯುಧವಾಗಿ ಸ್ನಾನ ಮಾಡುತ್ತಿದ್ದ ಸಂದರ್ಭದಲ್ಲಿ ಸೆರೆ ಹಿಡಿಯುತ್ತಾರೆ ಸ್ನೇಹಿತರೆ.
ಸಂಗೊಳ್ಳಿ ರಾಯಣ್ಣನನ್ನು 1831 ಜನವರಿ 26ರಂದು ನಂದಗಡದಲ್ಲಿ ಗಲ್ಲಿಗೇರಿಸಲಾಯಿತು. ಅವನ ಪರಮಾತ್ಮ ಸ್ನೇಹಿತ ಅದೇ ಕತ್ತಿ ಚನ್ನಬಸವಣ್ಣ ಮಾರು ವೇಷದಲ್ಲಿ ರಾಯಣ್ಣನ ಅಂತಿಮ ಸಂಸ್ಕಾರದಲ್ಲಿ ಪಾಲ್ಗೊಂಡು ಇವನ ಸಮಾಧಿಯ ಮೇಲೆ ಆಲದ ಮರವೊಂದನ್ನು ನೆಟ್ಟುತ್ತಾನೆ. ಆ ನೆಟ್ಟ ಪುಟ್ಟ ಸಸಿ ಆಲದ ಮರ ಬೃಹತ್ಕಾರವಾಗಿ ಬೆಳೆದು ಪೂಜ್ಯ ಭಾವನೆಗಳಿಗೆ ಇಂಬು ನೀಡುವ ಪುಣ್ಯ ಸ್ಥಳವಾಗಿದೆ ಸ್ನೇಹಿತರೆ. ಯಾರಾದರೂ ಇಲ್ಲಿ ಭೇಟಿ ಕೊಟ್ಟರೆ ಮೈಮನವೆಲ್ಲ ರೋಮಾಂಚನಗೊಳ್ಳುತ್ತದೆ. ನಂದಗಡದಲ್ಲಿ ರಾಯಣ್ಣನನ್ನು ಗಲ್ಲಿಗೇರಿಸಿದ ಸ್ಥಳದಲ್ಲಿ ವೀರಸ್ತಂಭವನ್ನು ನಿರ್ಮಿಸಿ ಸುತ್ತಲೂ ಸುಂದರ ಉದ್ಯಾನವನ್ನು ಮಾಡಲಾಗಿದೆ. ಬಯಲು ರಂಗಮಂದಿರವೊಂದು ಕೂಡ ಕಟ್ಟಲಾಗಿದೆ. 3-4 ಆಲದ ಮರಗಳು ಭವ್ಯತೆ ಸಾರುತ್ತಿವೆ. ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ 15ನೇ ದಿನ 1798ರಲ್ಲಿ. ಆಗಸ್ಟ್ 15 ಭಾರತೀಯರಿಗೆ ಸ್ವಾತಂತ್ರ್ಯ ದೊರಕಿದ ದಿನವಾದರೆ ಜೊತೆಗೆ ಭಾರತೀಯರಿಗೆ ರಾಷ್ಟ್ರೀಯ ಹಬ್ಬ ಕೂಡ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ ತಂದೆ ಭರಮಪ್ಪ, ತಾಯಿ ಕೆಂಚಮ್ಮಾಜಿಯ 2ನೇ ಪುತ್ರನಾಗಿ ನಾಯಕರ ಸಮುದಾಯದಲ್ಲಿ ಚೈತ್ರ ಪೂರ್ಣಿಮೆ ದಿನದಂದು ಹುಟ್ಟಿದವನೇ ಈ ಮಹಾವೀರ ಸಂಗೊಳ್ಳಿ ರಾಯಣ್ಣ. ರಾಯಣ್ಣನಿಗೆ ವೀರರಾಯ, ವೀರ ಸಂಗೊಳ್ಳಿ ರಾಯಣ್ಣ, ಶೂರರಾಯಣ್ಣ, ಧೀರರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜನ ಮನದಾಳದಿಂದ, ಜನಪದದಿಂದ, ನಾಟಕಕಾರರಿಂದ, ಇತಿಹಾಸಕಾರರಿಂದ ರಾಯಣ್ಣನಿಗೆ ದೊರೆತಂತಹ ಹೆಸರುಗಳು ಸ್ನೇಹಿತರೆ. ಕಿತ್ತೂರಿನಿಂದ ಕೆಲವೇ ದೂರದಲ್ಲಿರುವ ಸಂಗೊಳ್ಳಿ ಗ್ರಾಮದಲ್ಲಿ ಹುಟ್ಟಿರುವ ಈ ರಾಯಣ್ಣ ಇವರ ತಾತ ರಾಗಪ್ಪ ವೀರಪ್ಪ ದೇಸಾಯಿಯ ಯುದ್ಧದಲ್ಲಿ ತೋರಿದಂತಹ ಶೌರ್ಯ ಕಾರ್ಯಕ್ಕಾಗಿ 1000 ಒಂಟೆ ಸರ್ದಾರ ಎಂಬ ಬಿರುದು ಕೂಡ ಇತ್ತು. ರಾಯಣ್ಣನ ನಿಸ್ವಾರ್ಥ ಹೋರಾಟ, ದೇಶ ಪ್ರೇಮ ಯುವಜನತೆಯಲ್ಲಿ ಸ್ಫೂರ್ತಿಯನ್ನು ತುಂಬುತ್ತದೆ. ಇದ್ದರೆ ರಾಯಣ್ಣನಂತಹ ದೇಶ ಪ್ರೇಮಿ ಇರಬೇಕು ಎನ್ನುವುದು ಎಲ್ಲರ ಮಾತಾಗಿದೆ ಸ್ನೇಹಿತರೆ. ರಾಯಣ್ಣನ ದಂಡಿನಲ್ಲಿ ಸ್ಮರಿಸಬೇಕಾದ ಅತ್ಯಂತ ಮಹತ್ವದ ವಿಷಯ ಎಂದರೆ ಒಗ್ಗಟ್ಟು ಉಂಟು ಮಾಡುವ ಬಗೆಯನ್ನು ತಿಳಿಯುವುದು. ರಾಯಣ್ಣನ ಹೆಸರು ಅಮರವಾಗಿಸಲು ಬೆಂಗಳೂರಿನ ರೈಲ್ವೆ ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎಂದು ಕೂಡ ಹೆಸರಿಡಲಾಗಿದೆ ಸ್ನೇಹಿತರೆ. ರಾಯಣ್ಣನ ಬದುಕನ್ನು ಆಧರಿಸಿ 1967ರಲ್ಲಿ ಒಂದು ಚಲನಚಿತ್ರ ಕೂಡ ನಿರ್ಮಾಣವಾಯಿತು. ಮತ್ತೆ 2012ರಲ್ಲಿ ಸಂಗೊಳ್ಳಿ ರಾಯಣ್ಣ ಎಂಬ ಹೆಸರಿನಲ್ಲೇ ಮತ್ತೊಂದು ಅದ್ದೂರಿ ಚಿತ್ರವು ಆನಂದ ಅಪ್ಪುಗೋಳ ನಿರ್ಮಿಸಿದರು. ಈ ಚಿತ್ರದ ನಾಯಕರಾಗಿ ದರ್ಶನ್ ತೂಗುದೀಪ್ ಅಭಿನಯಿಸಿದ್ದಾರೆ. ಸ್ನೇಹಿತರೆ, ಒಂದು ವೇಳೆ ನಿಮಗೆ ಅವಕಾಶ ದೊರಕಿದರೆ ನಂದಗಡಕ್ಕೆ ಭೇಟಿ ಕೊಡಿ, ಸಂಗೊಳ್ಳಿಗೆ ಭೇಟಿ ಕೊಡಿ, ಜೊತೆಗೆ ಕಿತ್ತೂರನ್ನು ಕೂಡ ಭೇಟಿ ಕೊಡಿ. ನಿಮ್ಮ ದೇಶಭಕ್ತಿಯನ್ನು ನಿಜವಾಗಲೂ ಹೆಚ್ಚಿಸುತ್ತದೆ. ನಿಮಗೆ ಕರ್ನಾಟಕದ ಬಗ್ಗೆ ಇನ್ನೂ ಗೌರವ ಹೆಚ್ಚಾಗುತ್ತದೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.